1939ರ ಏಪ್ರಿಲ್ 19ರಂದು ಇರಾನ್ ದೇಶದ ಪವಿತ್ರ ನಗರವಾದ ಮಶ್ಹಾದ್ನಲ್ಲಿ ಅಲಿ ಖಮೇನಿ ಜನಿಸಿದರು. ಅವರು ಒಂದು ಧಾರ್ಮಿಕ ಕುಟುಂಬದಲ್ಲಿ ಹುಟ್ಟಿದರು. ಅವರ ತಂದೆ ಇಸ್ಲಾಮಿಕ್ ಪಂಡಿತರಾಗಿದ್ದರು, ಆದರೆ ಕುಟುಂಬ ಬಹಳ ಬಡವಾಗಿತ್ತು. ಖಮೇನಿಯ ಬಾಲ್ಯ ಸುಲಭವಾಗಿರಲಿಲ್ಲ. ಅವರು ಹೇಳಿದಂತೆ ಕೆಲವೊಮ್ಮೆ ಮನೆಯಲ್ಲೇ ಸಾಕಷ್ಟು ಆಹಾರವೂ ಇರಲಿಲ್ಲ. ಹಳೆಯ ಬಟ್ಟೆಗಳನ್ನು ತಿದ್ದಿಹಾಕಿ ಧರಿಸುತ್ತಿದ್ದರು, ಆದರೆ ಅವರ ಮನಸ್ಸಿನಲ್ಲಿ ದೊಡ್ಡ ಕನಸುಗಳಿದ್ದವು. ಬಾಲ್ಯದಲ್ಲೇ ಅವರು ಕುರಾನ್, ಇತಿಹಾಸ ಮತ್ತು ಸಾಹಿತ್ಯದ ಮೇಲೆ ಆಸಕ್ತಿ ತೋರಿಸಿದರು. ಅವರು ಧಾರ್ಮಿಕ ಶಿಕ್ಷಣ ಪಡೆಯಲು ಕೋಮ್ ನಗರಕ್ಕೆ ಹೋಗಿ ಅಲ್ಲಿ ಪ್ರಮುಖ ಗುರುಗಳ ಬಳಿ ಅಧ್ಯಯನ ಮಾಡಿದರು. 1960ರ ದಶಕದಲ್ಲಿ ಖಮೇನಿ ಇರಾನ್ನ ರಾಜತಂತ್ರದ ವಿರುದ್ಧ ಹೋರಾಟಕ್ಕೆ ಸೇರಿದರು. ಆ ಸಮಯದಲ್ಲಿ ದೇಶವನ್ನು ಶಾಹ್ ಆಡಳಿತ ನಡೆಸುತ್ತಿತ್ತು. ಅವರು ಹಲವಾರು ಬಾರಿ ಬಂಧಿತರಾದರು ಮತ್ತು ಜೈಲಿಗೆ ಕಳುಹಿಸಲ್ಪಟ್ಟರು. 1979ರಲ್ಲಿ ನಡೆದ ಇರಾನ್ ಕ್ರಾಂತಿಯ ನಂತರ ಖಮೇನಿ ದೇಶದ ಪ್ರಮುಖ ನಾಯಕರಲ್ಲಿ ಒಬ್ಬರಾದರು. ಅವರು ರಕ್ಷಣಾ ಇಲಾಖೆಯಲ್ಲಿ ಕೆಲಸ ಮಾಡಿ ನಂತರ ದೇಶದ ಅಧ್ಯಕ್ಷರಾಗಿದ್ದರು. 1981ರಿಂದ 1989ರವರೆಗೆ ಅವರು ಇರಾನ್ ಅಧ್ಯಕ್ಷರಾಗಿದ್ದರು. ಈ ಅವಧಿಯಲ್ಲಿ ಇರಾನ್-ಇರಾಕ್ ಯುದ್ಧ ನಡೆಯುತ್ತಿತ್ತು ಮತ್ತು ದೇಶವು ದೊಡ್ಡ ಸವಾಲುಗಳನ್ನು ಎದುರಿಸಿತು. 1989ರಲ್ಲಿ ಕ್ರಾಂತಿಯ ನಾಯಕ ರುಹೋಲ್ಲಾ ಖಮೇನಿಯವರ ಮರಣದ ನಂತರ ಅಲಿ ಖಮೇನಿ ಇರಾನ್ನ ಪರಮನಾಯಕ, ಸುಪ್ರೀಂ ಲೀಡರ್ ಆಗಿ ಆಯ್ಕೆಯಾದರು. ಈ ಸ್ಥಾನದಲ್ಲಿ ಅವರು ದೇಶದ ಅತ್ಯಂತ ಶಕ್ತಿಶಾಲಿ ವ್ಯಕ್ತಿಯಾಗಿದ್ದರು. ಅವರ ಕೈಯಲ್ಲಿ ಸೇನೆ, ಸರ್ಕಾರ ಮತ್ತು ವಿದೇಶಾಂಗ ನೀತಿಗಳ ಮೇಲಿನ ಸಂಪೂರ್ಣ ನಿಯಂತ್ರಣ ಇತ್ತು. ಅವರ ಆಡಳಿತದಲ್ಲಿ ಇರಾನ್ ತನ್ನ ಸೈನಿಕ ಶಕ್ತಿಯನ್ನು ಹೆಚ್ಚಿಸಿಕೊಂಡಿತು, ಆದರೆ ಅವರ ಆಡಳಿತವು ಹಲವು ವಿವಾದಗಳಿಗೆ ಕಾರಣವಾಯಿತು. ವಿಶೇಷವಾಗಿ ಅಮೆರಿಕ ಮತ್ತು ಇಸ್ರೇಲ್ ದೇಶಗಳೊಂದಿಗೆ ಸಂಘರ್ಷಗಳು ಹೆಚ್ಚಾದವು. ದಶಕಗಳ ಕಾಲ ಖಮೇನಿ ಇರಾನ್ನ ರಾಜಕೀಯ ಮತ್ತು ಸೈನ್ಯ ವ್ಯವಸ್ಥೆಯನ್ನು ನಿಯಂತ್ರಿಸಿದರು. ಅವರು ದೇಶದ ಭವಿಷ್ಯವನ್ನು ನಿರ್ಧರಿಸಿದ ಪ್ರಮುಖ ವ್ಯಕ್ತಿಯಾಗಿದ್ದರು. 2026ರಲ್ಲಿ ಯುದ್ಧದ ನಡುವೆ ನಡೆದ ವಾಯುದಾಳಿಯಲ್ಲಿ ಖಮೇನಿ ಮೃತಪಟ್ಟರು. ಅವರ ಮರಣದ ನಂತರ ಇರಾನ್ನಲ್ಲಿ ಹೊಸ ನಾಯಕತ್ವದ ಪ್ರಶ್ನೆ ಉದ್ಭವಿಸಿತು. ಅವರ ಮಗ ಮುಜ್ತಬಾ ಖಮೇನಿ ನಂತರ ಅಧಿಕಾರಕ್ಕೆ ಬಂದರು.